ಹಲೋ. ಹೇಳಿ. ಏನು ಮೇಡಮ್, ಆಯಿತಾ ಊಟ? ಆಯಿತು, ನಿಮ್ಮದು? ಹಾಂ ಆಯ್ತಮ್ಮ. ಏನು ಮಾಡ್ತಾ ಇದ್ದೀರಿ? ಹಾಂ, ನಿನ್ನ ಜೊತೆ ಮಾತಾಡ್ತಾ ಇದ್ದೀನಿ. ಎಲ್ಲಿದ್ದೀರಿ ಅಂತ? ನಾನಾ ಹೊಲ್ದ ಹತ್ರ ಬಂದಿದ್ದೆ. ಮನೇಲಿ ಸುಮ್ಮನೆ ಡಿಸ್ಟರ್ಬೆನ್ಸ್ ಆಗುತ್ತಲ್ಲ, ಫೋನಲ್ಲಿ ಮಾತಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೊಲ್ದ ಹತ್ರ ಬಂದೆ. ಏನು ನಿಮ್ಮ ಮನೆಯವರು ಏನು ಯಾವ ಸದ್ದು ಸುಳಿ ಏನೂ ಇಲ್ಲ? ಸುಮ್ಮನೆ ಅವತ್ತು ನೋಡ್ಕೊ ಹೋಗಿದ್ದ ಅಷ್ಟೇ. ಯಾವುದೂ ಏನು ಹೇಳೇ ಇಲ್ವಲ್ಲ, ಹೇಳಿ ಕಳಿಸ್ತೀವಿ ಅಂದ್ಬಿಟ್ಟು ಸುಮ್ಮನೆ ಆಗವ್ರೆ. ಅದು ಸ್ವಲ್ಪ ನಾಟಿ ಎಲ್ಲ ಇತ್ತು, ಅದಕ್ಕೇನೋ ಸ್ವಲ್ಪ ಡಿಲೇ ಮಾಡ್ತಾಯಿದ್ದಾರೆ ಅಷ್ಟೇ. ಏನಿಲ್ಲ, ನಾನು ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ. ಅದಲ್ದೇ ನೀನು ನಾನು ಫೋನಲ್ಲಿ ಮಾತಾಡ್ತಾರೋ ವಿಷಯ ಏನು ಗೊತ್ತಿಲ್ಲ ಅಲ್ವಾ? ಅದೇನಕ್ಕೆ ಬೇಕು ನಾವೇ ಗೊತ್ತು ಮಾಡ್ಕೊಳ್ಳೋದು ಅಂದ್ಬಿಟ್ಟು ನಾನೇನು ಅದ್ರ ಸುದ್ದಿನೇ ಎತ್ತಿಲ್ಲ. ಯಾವಾಗಿದ್ರೂ ಮದುವೆ ಆಗೋದೇ ಅಲ್ವಾ? ನನಗಂತೂ ಲವ್ ಮ್ಯಾರೇಜ್ ಆಗೋದು ಅಂದರೆ ತುಂಬ ಇಷ್ಟ. ಫಸ್ಟೇ ಮದುವೆಗಿಂತ ಮುಂಚೆಗೇ ಒಬ್ರಿಗೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಬಿಟ್ರೆ ಮುಂದೆ ಜೀವನ ಚೆನ್ನಾಗಿರುತ್ತೆ ಅಲ್ವಾ? ಅದರಿಂದ ಅಷ್ಟೇ. ಏನು ಇವಾಗ ಮದುವೆಗೆ ಅರ್ಜೆಂಟ್ ಇಲ್ಲ, ಫೋನಲ್ಲಿ ಮಾತಾಡೋಣ ಆರಾಮಾಗಿ. ಅಯ್ಯೋ, ಹಂಗೆ ಅಂದ್ಬಿಟ್ರೆ ಏನು ಮದುವೆನೇ ಬೇಡ ಅನ್ನಂಗೆ ಹೇಳ್ತಾ ಇದ್ದೀರಿ? ಆ ಥರ ಏನಿಲ್ಲ, ನಾನೇನು ಯಾವ ಥರ ಕೇಳೋಕ್ಕಾಗುತ್ತೆ? ಅವರೇನೇ ಇವಾಗ ಸ್ವಲ್ಪ ಕೆಲಸ ಇತ್ತು ನೆನ್ನೆ ಮೊನ್ನೆ ಎಲ್ಲ, ನೋಡೋಣ ನಾಳೆ ನಾಡಿದ್ದು ಹೇಳಿ ಕಳಿಸ್ಬೋದು, ಅತ್ತೆಗೆ ಫೋನ್ ಮಾಡ್ಬೋದು. ಸರಿ ಸರಿ ಆಯ್ತು. ಮತ್ತೆ ಏನೂ ಇಲ್ಲ. ಊಟ? ಆಯಿತು. ಏನು ಊಟ, ಏನು ಸಾಂಬಾರು ಮಾಡಿದ್ರಿ? ನಾನು ರೊಟ್ಟಿ ಮಾಡಿಬಿಟ್ಟು ಇದು ಟೊಮೆಟೊ ಗೊಜ್ಜು ಮಾಡಿದೆ. ಅಡುಗೆ ಎಲ್ಲ ಮಾಡೋಕ್ಕೆ ಬರುತ್ತಾ? ಮಾಡಕ್ಕೆ ಬರ್ತಿದ್ದಿಲ್ಲ, ಇವಾಗ ಕಲ್ತ್ಕೋತಾ ಇದ್ದೀನಿ. ಮದುವೆ ಆದರೆ ಮಾಡಬೇಕಲ್ಲ, ಬೇಕಲ್ಲ. ವೆರಿ ಗುಡ್. ಏನಿಲ್ಲ ಬನ್ನಿ, ಸೌಮ್ಯ ಇದ್ದಾಳೆ ಅಲ್ವಾ, ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ, ಅವ್ರಿಗೆ ಹೆಲ್ಪ್ ಮಾಡ್ಕೊಂಡಿದ್ರೆ ಆಯಿತು ನೀವು. ಸರಿ ಸರಿ ಆಯಿತು. ಮತ್ತೆ ಇನ್ನೇನು ಸಮಾಚಾರ? ಏನೂ ಇಲ್ಲ. ಏನೂ ಇಲ್ವಾ? ಏನೂ ಇಲ್ಲ. ಮತ್ತೆ ಊಟ? ಆಯಿತು, ಊಟ ಹೇಳಿದ್ನಲ್ಲ ಆಯಿತು ಅಂತ. ಹೌದಲ್ವಾ, ಹೇಳಿದ್ರಿ ಅಲ್ವಾ? ಅದು ಮರ್ತ್ಬಿಟ್ಟೆ ನಾನು. ಮತ್ತೆ ಇನ್ನೇನು ಸಮಾಚಾರ? ಏನೂ ಇಲ್ಲ. ನೀವು ಏನು ಊಟ ಮಾಡಿದ್ರಿ? ಚಪಾತಿ ಮತ್ತು ಇದು ಎಂಥದ್ದು ಹಾಗಲಕಾಯಿ ಗೊಜ್ಜು. ಹಾಗಲಕಾಯಿ ಗೊಜ್ಜು ಚಪಾತಿ ಮಾಡಿದರು. ತಿಂದ್ಕೊಂಡು ನಿನ್ನ ಹತ್ರ ಫೋನಲ್ಲಿ ಮಾತಾಡೋಣ ಅಂದ್ಕೊಂಡು ಇವಾಗ ತಾನೇ ಹೊಲ್ದ ಹತ್ರ ಬಂದೆ. ಆರಾಮಾಗಿ ಹೊಲ್ದ ತೆವ್ರಿ ಮೇಲೆ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ನಿಜ ಹೇಳಬೇಕು ಅಂದರೆ ನಿನ್ನ ಜೊತೆ ಮಾತಾಡಬೇಕಾದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ನನಗೆ. ತುಂಬ ಚೆನ್ನಾಗಿ ನನಗೆ ಏನು ಅಂದರೆ ಎಷ್ಟೊತ್ತಿನಲ್ಲೂ ಫೋನಲ್ಲಿ ಮಾತಾಡ್ತಾ ಇರಬೇಕು ಅನ್ನಿಸುತ್ತೆ. ಮಾಡೋ ಕೆಲಸ ಬಿಟ್ಬಿಟ್ಟು ಫೋನಲ್ಲಿ ಮಾತಾಡ್ಕೊಂಡು ಕೂತ್ಕೊತೀರಾ? ಸರಿ ಬಿಡಿ. ಮತ್ತೆ ಇನ್ನೇನು ಸಮಾಚಾರ? ಇನ್ನೇನೂ ಇಲ್ಲ. ಊಟ? ಅಯ್ಯೋ, ಕೇಳಿದ್ನಿ, ಎಷ್ಟು ಸತಿ ಕೇಳಿರಿ? ಅಯ್ಯೋ, ಮಾತಾಡಿ ಮಾತಾಡಿ ಮಾತೆಲ್ಲ ಖಾಲಿ ಆಗೋಗಿದೆ. ನಿಮ್ಮ ವಾಯ್ಸ್ನ ಮತ್ತೆ 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 ಕೇಳಬೇಕು ಅನಿಸುತ್ತೆ, ಅದಕ್ಕೋಸ್ಕರ ಅಷ್ಟೇ. ಅಷ್ಟೊಂದು ಇಷ್ಟಪಡ್ತೀರಂಗಾರೆ? ಹೌದ್ರಿ, ಯಾಕೆ ಅನುಮಾನನಾ? ತುಂಬ ಇಷ್ಟಪಡ್ತೀನಿ ನಾನು. ನನಗೆ ನಿಜವಾಗ್ಲೂ ನಿಮ್ಮ ಕಂಡ್ರೆ ತುಂಬ ಇಷ್ಟ. ನಿಮಗೆ? ನನಗೂ ಅಷ್ಟೇ, ನಿಮ್ಮ ಕಂಡ್ರೆ ತುಂಬ ಇಷ್ಟ. ಹೇಗೋ ನಾನು ಅರ್ಥ ಮಾಡ್ಕೊಳ್ಳೋವಂಥ ಒಂದು ಹುಡುಗಿ ಸಿಕ್ತಲ್ಲ, ನನ್ನ ಅದೃಷ್ಟ ಅಂತ ಅಂದ್ಕೊಳ್ತೀನಿ. ನಾನು ಅಷ್ಟೇ, ನಿಮ್ಮಂಥವ್ರನ್ನ ಇಷ್ಟ ಮದುವೆ ಆಗೋಕ್ಕೆ ಅದೃಷ್ಟನೇ ಮಾಡಿದ್ದೆ. ಮತ್ತೆ ಇನ್ನೇನು ಸಮಾಚಾರ? ಹೇಳ್ಬೇಕು, ಏನೂ ಇಲ್ಲ. ಇದು ಮದುವೆ ಪ್ರಿಪ್ರೇಷನ್ ಎಲ್ಲ ಯಾವ ಥರ ನಡೀತಾ ಇದೆ? ನಿಮ್ಮ ತಂದೆಯವ್ರನ್ನ ಒಂದು ಸಲ ನೋಡಲೇ ಇಲ್ವಲ್ಲ ನಾನು? ಅಪ್ಪ ಅದೇ ಹೇಳಿ, ನೀವು ಸ್ವಲ್ಪ ಎಣ್ಣೆ ಪಾರ್ಟಿ ಅಂದ್ಬಿಟ್ಟು ಎಲ್ಲೋ ಹೋಗವ್ರೆ. ಪಾಪ ಅಲ್ವಾ ನಿಮ್ಮಮ್ಮ, ಎಷ್ಟು ಕಷ್ಟಪಡ್ತಾರೆ ಬಿಡು. ಏನು ತಲೆಗೆಡ್ಸ್ಕೊಬೇಡ ಆಯಿತಾ? ನಿಮ್ಮಮ್ಮ ನೋಡಿದ್ರೆ ತುಂಬ ಹೊಟ್ಟೆ ಉರಿಯುತ್ತೆ, ನಿಜವಾಗ್ಲೂ ಎಷ್ಟು ಹೊಟ್ಟೆ ಉರಿಯುತ್ತೆ ಅಂದರೆ ಹೇಳಲಿಕ್ಕೆ ಅಸಾಧ್ಯ. ಪಾಪ ಒಬ್ಬಂಟಿಗರಾಗಿ ಎಷ್ಟೆಲ್ಲ ಕಷ್ಟಪಡ್ತಾರೆ ಅಲ್ವಾ? ಹೌದು ಪಾಪ, ನಮ್ಮ ಅಪ್ಪ ಸರಿ ಇಲ್ಲ. ನಮಗೆ ಅದೇ ಒಂದು ಯತ್ನೆಯಾಗಿ ಹೋಗೋದೆ, ಹೆಂಗೆ ಮದುವೆ ಮಾಡೋದು ಏನೋ ನಮ್ಮಮ್ಮ ಅಂತ ಅದೇ ಒಂದು ಚಿಂತೆಯಾಗಿ ಹೋಗೋದೆ. ನೋಡು, ನಾವೇನು ವರದಕ್ಷಿಣೆ ಏನು ಕೇಳಲ್ಲ, ನೀವೇನು ತಲೆಗೆಡ್ಸ್ಕೊಬೇಡಿ. ಸಿಂಪಲಾಗಿ ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಟ್ರು ಸಾಕು. ಈಗ ಅದನ್ನು ಮಾಡ್ಕೊಳಕ್ತಾನೆ. ಈಗ ನಿಮಗೆ ಗೊತ್ತಲ್ವಾ, ಈಗ ಚಿನ್ನ ಎಲ್ಲ ಏನು ರೈಟು ಅಂತ. ಒಂದು ಜುಮ್ಕಿ ಮಾಡಿಸ್ಬೇಕು ಅಂದ್ರೂ ಲಕ್ಷದ ಮೇಲೆ ಹೋಯ್ತದೆ. ಅದನ್ನೇ ಯತ್ನೆ ಮಾಡ್ತಾ ಕುಂತಿತ್ತು ಅವ್ವ. ಅಯ್ಯೋ, ಅಷ್ಟೊಂದು ತಲೆಗೆಡ್ಸ್ಕೊಬೇಡಿ. ಇವಾಗ ಸೌಮ್ಯನಿಗೆ ಎಲ್ಲ ಒಡವೆನೂ ಮಾಡಿಸ್ಬಿಟ್ಟೆ ಮಾಡ್ಕೊಂಡಿದ್ದು ಅಲ್ವಾ, ನಿನಗೂ ಅದೇ ಥರ ಮಾಡಿಸ್ಕೊಳ್ತಾರೆ ಬಿಡಿ. ಹೌದಾ? ಸೌಮ್ಯನಿಗೆ ಎಷ್ಟು ಏನೇನು ಒಡವೆ ಮಾಡಿಸ್ಕೊಂಡಿದ್ದು? ಸೌಮ್ಯನಿಗೆ ಮಾಡಿಸಿದ್ದು ಗೊತ್ತಿಲ್ವ ನಿಮಗೆ? ಸೌಮ್ಯನಿಗೆ ಎಲ್ಲ ಮದುವೆ ಖರ್ಚೆಲ್ಲ ನಮ್ಮದೇ. ಮದುವೆ ಖರ್ಚು ಮತ್ತು ಇದು ಒಡವೆ ಎಲ್ಲ ಬೇಕಾದಷ್ಟು ಮಾಡಿಸಿದ್ವಿ. ಲಾಂಗ್ ಸರ, ನೆಕ್ಲೆಸ್ಸು ಮತ್ತು ಕಿವಿಗೆ ಜುಮ್ಕ ಎಲ್ಲ ತುಂಬ, ಅವಳಿಗೆ ಒಂದು 150 ಗ್ರಾಮ್ ಚಿನ್ನನೇ ಮಾಡಿಸಿದ್ದೀವಿ. ಈಗ ನಿನಗೂ ಅಷ್ಟೇ ಮಾಡಿಸ್ಬೇಕು ಅಲ್ವಾ? ಅಷ್ಟೊಂದು ಒಡವೆ ಮಾಡಿಸ್ತಾರ ನನಗೆ? ಹೌದು, ನನ್ನ ಹೆಂಡ್ತಿಯ ಮೇಲೆ ಅಷ್ಟಾದರೂ ಇರಲೇಬೇಕಲ್ವಾ? ಅವಳಿಗೊಂಥರ ನಮಗೊಂಥರ ಯಾವ ಥರ ಆಗುತ್ತೆ? ಖಂಡಿತವಾಗ್ಲೂ ನಿನಗೂ ಒಡವೆನ ಮಾಡಿಸ್ಕೊಡ್ತಾರೆ. ಅದ್ರ ಬಗ್ಗೆ ಎಲ್ಲ ನೀನೇನು ಯೋಚನೆ ಮಾಡಬೇಡ. ಅಮ್ಮನಿಗೂ ಹೇಳು, ಪಾಪ ಅವ್ರು ತಾನೇ ಏನು ಮಾಡ್ತಾರೆ, ನಿಮ್ಮ ಅಪ್ಪ ಬೇರೆ ಇಲ್ಲ,
ಇವಾಗ ಎಲ್ಲಿ ಅವ್ರು ಏನು ಸಂಪಾದನೆ ಮಾಡಿ ಮಡಗಿದ್ದಾರ? ಜೀವನ ಮಾಡೋದೇ ಕಷ್ಟ ಇವಾಗ. ಹೌದು, ನಿಜವಾಗ್ಲೂ ಜೀವನ ಮಾಡೋದೇ ಕಷ್ಟ ಕುಂತದೆ ನಮಗೆ. ಏನು ಮಾಡಿರಿ ಹೊಸಿ ಬೇಜಾರಾಗಿಲ್ಲ ನಮಗೆ. ನಮ್ಮ ಅಪ್ಪ ಒಬ್ಬ ಸರಿಯಾಗಿದ್ದಾರೆ, ನಮ್ಮ ಜೀವನ ಹಿಂಗೆ ಆಯ್ತಿದ್ದಿಲ್ಲ. ನಮ್ಮ ಅಪ್ಪ ಕುಡ್ಕ, ಆದ್ದರಿಂದ ಈ ಥರ ಆಗೋದು. ನೋಡಿ, ನೀವೇನು ತಲೆಗೆಡ್ಸ್ಕೋಬೇಡಿ, ನಾನು ಇದ್ದೀನಿ ಅಲ್ವಾ. ನೀವೇನೇ ಇದು ಬಂದ್ರೂ, ನಿಮ್ಗೆ ಏನೇ ಒಂದು ಸಮಸ್ಯೆ ಬಂದ್ರೂ ನಾನು ನಿಮ್ಮ ಜೊತೆ ನಿಂತಿರ್ತೀನಿ. ಓಕೆ? ಮದುವೆ ಆದಮೇಲೆ ಅಮ್ಮನ ಕರ್ಕೊಬಂದು ಇರಿಸ್ಕೊಳ್ಳೋಣ, ನಮ್ಮನೇಲಿ ಎತ್ಕೊಂಡು ಹೋಗಲಿ. ಹೌದು, ನನಗೂ ಅದೇ ಒಂದು ಯತ್ನಾಗ ಹೋಗಿತ್ತು. ನಾನೇನೋ ಮದುವೆಗೆ ಹೋಗ್ತೀನಿ, ಆಮೇಲಿಂದ ನಮ್ಮ ಅಮ್ಮನ ಗತಿ ಏನು ಅಂತ. ನೋಡಿ, ನೀವೇನು ತಲೆಗೆಡ್ಸ್ಕೋಬೇಡಿ. ಓಕೆ? ಹಾಂ, ಸರಿ ಸರಿ, ಮತ್ತೆ ಮಾಡ್ತೀನಿ. ಅಪ್ಪ ಬರ್ತಾಯಿದ್ದಾರೆ. ಹಾಂ ಸರಿ ಸರಿ ಆಯಿತು. ಎಲ್ಲವ ಪುಟಿ ನಿಮ್ಮ ಅವ್ವೆಲ್ಲ? ಓ ಆಂಟಿ ಬನ್ನಿ ಒಳಿಕೆ. ಅಯ್ಯೋ ಒಳಗಿಳಿಗೆ ಬರೋಕೆ ಆಯ್ತಿಲ್ಲ ಕಣವ, ಕೆಲಸ ಅದೇ. ಎಲ್ಲವ ನಿಮ್ಮ ಅವ್ವೆ? ಅವ್ವ ಹೊಲ್ದ ಹತ್ರ ಹೋಗೋರೆ. ಒಂದೇ ಯಾವುದೋ ಒಂದು ವಿಷಯ ಮಾತಾಡ್ಬೇಕಾಗಿತ್ತು ಕಣವ, ಅದಕ್ಕೆ ಬಂದೆ. ಜಾನಕಮ್ಮ ಏನು ಹೇಳಿ? ಅಯ್ಯೋ ಮಗ, ನಮ್ಮ ಅದಕ್ಕೆ ಫೋನ್ ಮಾಡಿತ್ತು. ಅದೇ ಹುಡುಗನ ಅಪ್ಪನಿಗೆ ಮದುವೆ ಒಪ್ಪಿಗೆ ಆಗಿಲ್ವಂತೆ. ಅದಕ್ಕೆ ಎಲ್ಲರೂ ಬೇರೆ ಕಡೆ ನೋಡ್ಕೊಳ್ಳಿ, ನಮಗೆ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಹಂಗಂದ್ರು. ಅದಕ್ಕೆ ಹೇಳೋದಂತ ಬಂದೆ ಕಣವ. ಯಾಕಂತೆ ಅವತ್ತು ಒಪ್ಕೊಂಡೆ ಹೋಗವ್ರೆ, ಹೋಗವ್ರೆ. ಇವತ್ತು ಏನು ಬಂದು ಒಂದು ದಿವ್ಸ ನೋಡಿದ ತಕ್ಷಣ ಮದುವೆನೇ ಆಗ್ಬೇಕು ಅಂತ ಇದ್ದದ. ಅದೆಲ್ಲ ಬೇರೆ ಕಡೆ ಹೆಣ್ಣು ನೋಡಿದಾರಂತೆ. ಅದಕ್ಕೆ ಇದು ಬೇಡ ಅಂದ್ಕೊಂಡು ಹೇಳ್ಬಿಟ್ರವ. ಸರಿಯಾ? ಅದಕ್ಕೆ ಕಣವ, ನಿಮ್ಮ ಒಬ್ಬತ್ತೆ ಹೇಳ್ಬಿಡು, ಮದುವೆಯವರು ಮದುವೆ ಕಿದಾಕುದ್ರಂತೆ ಅಂದ್ಬಿಟ್ಟು. ಅಲ್ಲಕ್ಕೊಂದು ಜನಕಮ್ಮ, ಮತ್ತೆ ಯಾಕೆ ತೋರು ಹಾಕ್ಬೇಕಾಗಿತ್ತು ನೀವು? ಹೆಣ್ಣಿದ ಮನೆಗೆ 1000 ಜನ ಬರ್ತಾರೆ, ಬಂದ ತಕ್ಷಣ ಒಪ್ಕೋಬೇಕು ಅಂತ ಕಾನೂನ. ಒಳ್ಳೆ ಚೆನ್ನಾಗಿ ಮಾತಾಡ್ತೀಯ ಕಣ್ಮಗ ನೀನು. ಒಳ್ಳೆ ಅಲ್ಲ, ಬಂದ ತಕ್ಷಣ ಒಪ್ಕೋಬೇಕು ಅಂತ ಏನಾದ್ರು ಕಾನೂನಿಗೇನು ಇದ್ದದ ಹೇಳು? ಏನೋ ನಂಗೆ ಗೊತ್ತಾ, ಫೋನ್ ಮಾಡಿದ್ರಿ ಈಗ. ನಾವು ಬೇರೆ ಕಡೆ ನೋಡಿವಿ ಹುಡುಗಿ, ಚೆನ್ನಾಗಿರೋ ಹುಡುಗಿಯ. ಅದಕ್ಕೆ ಇದು ಬೇಡ ಅಂದ್ಬಿಟ್ಟು ಹೇಳ್ಬಿಡಿ ಅಂತ ಅಂದರು. ಅದಕ್ಕೆ ಏನು ಒಂದಿದ್ದು ಗಂಡು ಬಂದು ನೋಡ್ಕೊಂಡು ಹೋಗೋದು, ಅಷ್ಟು ಬಿಟ್ರೆ ಇನ್ನೇನವ? ಅದು ಬಿಟ್ರೆ ಇನ್ನೇನೂ ಇಲ್ಲ. ಅದಕ್ಕೆ ಫೋನ್ ಮಾಡಿದ್ರು ಕಣವ, ಹೇಳ್ಬಿಡಿ ಅಂತ. ಅದಕ್ಕೆ ಹೇಳಕ್ಕೆ ಬಂದೆ. ನಿಮ್ಮ ಒಬ್ಬತ್ತೆಯ ಹೇಳ್ಬಿಡು ಮಗ, ಹಿಂಗಂತವ ಆಂಟಿ ಬಂದ್ಬಿಟ್ಟು ಅಂತ. ಅಲ್ಲ ಕಣಾಂಟಿ, ಆವತ್ತು ನೋಡಿದ್ರೆ ಅಷ್ಟು ಇಷ್ಟಪಡೋರಂಗೆ ಒಪ್ಕೊಂಡು ಹೋಗ್ಬಿಟ್ಟು ಈಗ ಹಿಂಗಂದ್ರೆ ಅದದ ಸರಿ ಬಿಡಿ. ಅವರು ಒಳ್ಳೆ ಸರಿಯಾಗಿ ಬುದ್ಧಿ ಕಲ್ತವ್ರೆ ಕತೆ. ಹಂಗೆ ಬುದ್ಧಿ ಕಲಿಯೋದು ಪರವಾಗಿಲ್ಲ, ಸುಮಾರಾಗೆ ಬುದ್ಧಿ ಕಲ್ತವ್ರೆ. ಸರಿ ಬಿಡು, ಬಂದ ತಕ್ಷಣ ಮಾಡ್ಕೋಬೇಕಾಗಿತ್ತ ನಿನ್ನ ಮದುವೆ? ಇದು ಒಳ್ಳೆ ಸರಿ ಆಯ್ತು ಕಲೆ ನಿಂದೊಳೆ. ಅವ್ವ, ನನಗೆ ಮಾತಾಡೋಕ್ಕೆ ಟೈಮ್ ಇಲ್ಲ, ಆಯಿತಾ? ನನಗೆ ಟೈಮ್ ಇಲ್ಲ, ಕೆಲಸ ಅದ ನನಗೆ. ನಿಮ್ಮ ಒಬ್ಬತ್ತೆ ಹಂಗೆ ಅನ್ಬಿಡು. ಸರಿ ಬಿಡಿ, ಆಯಿತು, ಹಂಗೆ ಅಂತೀನಿ. ಏನು ಸೀಮ್ಗಿಲ್ ಗಂಡಲ್ಲ ಅವನು, ಅದೇನೋ ಅಂತಿದ್ರಂತೆ. ಹಂಗಾಯ್ತು ಕತೆ. ಸೀಮ್ಗಿಲ್ದವನಲ್ಲ, ಅವನಿಗೂ ಒಂದು ಹೆಣ್ಣು ಇರ್ತದೆ, ನನಗೂ ಒಂದು ಗಂಡು ಇರ್ತದೆ. ಬಿಡಿ, ಆಯಿತು. ಸರಿ ಕಣವ, ಆಯಿತು. ಹೇಳ್ಬಿಡು ನಿಮ್ಮ ಅವನಿಗೆ, ಬಂದವಳ ಇಲ್ಲಿ ಬಿಲ್ಲಣ್ಗಿತ್ತು ಹೆಂಗೆ ಆಡ್ಕೊಂಡು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.